ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಸೊ ಇವತ್ತು ನೋಡ್ರಿ ನಮ್ಮ ಗದಗಿಂದು ಮುನ್ಸಿಪಾಲ್ಟಿ ಸ್ಕೂಲ್ ಗ್ರೌಂಡ್ ಏನೈತೆ ನೋಡ್ರಿ, ಅಲ್ಲಿ ಕಾಶಿ ವಿಶ್ವನಾಥ್ ದರ್ಶನ ಅಂತ ಒಂದು ಆರ್ಗನೈಸ್ ಮಾಡಲಾಗಿತ್ತು ರೀ. ಸೊ ಇದನ್ನು ಆರ್ಗನೈಸ್ ಮಾಡಿದ್ದು ಯಾರಪ್ಪ ಅಂದ್ರೆ ಆಯೋಜನನ ಪ್ರಜಾಕೀಯ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಗದಗದವರು ಇದನ್ನು ಆರ್ಗನೈಸ್ ಮಾಡ್ಯಾರ ರೀ. 26 ಶಿವರಾತ್ರಿ ದಿನ 27, 28ನೇ ತಾರೀಕಿನ ಮಟ್ಟ ಇದು ಇತ್ತು ರೀ. 4 ಗಂಟೆ ಅಂತ 10 ಗಂಟೆ ಮಟ್ಟ ಇದು ಇತ್ತು. ಸೊ ಇಲ್ಲಿ ನೋಡ್ರಿ ಇದ್ರದ್ದು ಎಂಟ್ರೆನ್ಸ್ ಐತಿ, ಒಂದು ವಿಜುವಲ್ ಕಾಶಿ ವಿಶ್ವನಾಥ್ ಟೈಪ್ ಇದನ್ನು ಮಾಡ್ಯಾರ ರೀ. ಸೊ ಇಲ್ಲಿ ನೋಡ್ರಿ ಇಲ್ಲಿ ಎಂಟರ್ ಆಗ್ತಾ ಇದ್ದೀನಿ, ಮಸ್ತ್ ಬಾಕ್ಲ ಇದೆ. ಸೊ ಪ್ರಜಾಕೀಯ ಬ್ರಹ್ಮಕುಮಾರಿ ಅಕ್ಕರು ಎಲ್ಲರೂ ಇದನ್ನು ಸೇರಿ ಆಯೋಜನೆ ಮಾಡ್ತಾರೆ. ಪ್ರತಿ ವರ್ಷ ಮಾಡ್ತಾರೆ ಗದಗದಾಗೆ. ಮುನ್ಸಿಪಾಲ್ಟಿ ಹೈಸ್ಕೂಲ್ ಗ್ರೌಂಡ್ ಏನೈತೆ ನೋಡ್ರಿ, ಅಲ್ಲಿ ಆರ್ಗನೈಸ್ ಮಾಡಿದ್ರು. ನನಗೂ ಲಾಸ್ಟಿಗೆ ಗೊತ್ತಾಯ್ತು ರೀ. ಸೊ ಲಾಸ್ಟ್ ಡೇನ ನಾನು ಹೋಗಿದ್ದೆ. ಸೊ ಅದಕ್ಕೆ ಇದನ್ನು ಒಂದು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನೋಡ್ರಿ ಇಲ್ಲಿ ನೋಡ್ರಿ ಟೆಂಟ್ ಟೈಪ್ ಕಟ್ಟಾರ್ರಿ. ಇದ್ರೊಳಗೆ ಭಾಳ ಇದ್ರಾಗ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಯಾರಪ್ಪ ಅಂದ್ರೆ ಭಾಳ ಚಲೋ ಸರಿ. ಒಳ್ಳೆ ಎಲ್ಲ ಕೊಟೇಶನ್ಸ್ ಬರೆದು ಆ ಟೆಂಟ್ ಸುತ್ತಾರ್ದು ಹಾಕ್ಯಾರ್ರಿ. ಸೊ ಇಲ್ಲಿ ನೋಡ್ರಿ ನೀವು 12 ಥರದ್ದು 12 ಜ್ಯೋತಿರ್ಲಿಂಗ ನೀವು ನೋಡ್ಬೋದು. ಸೊ ನೋಡ್ರಿ ಇಲ್ಲಿ ಇದು 1ನೇದ್ದು, ಇದು ಇಲ್ಲಿ 2ನೇದ್ದು ಮಲ್ಲಿಕಾರ್ಜುನ, ಈ ರೀತಿ 12 ಜ್ಯೋತಿರ್ಲಿಂಗ ಅದಾವ್ರಿ ಇಲ್ಲಿ ನೋಡ್ಬೋದು. ಇದು ನೀವು 3ನೇದ್ದು ಮಹಾಕಾಲೇಶ್ವರ, 4ನೇದ್ದು ಓಂಕಾರೇಶ್ವರ, 5ನೇದ್ದು, 6ನೇದ್ದು. ಸೊ ಇದು ಜ್ಯೋತಿರ್ಲಿಂಗ ರೀ. 7 ರಾಮೇಶ್ವರ, 8ನೇ ಜ್ಯೋತಿರ್ಲಿಂಗ ನಾಗೇಶ್ವರ, ಇದು 9 ತ್ರ್ಯಂಬಕೇಶ್ವರ, 10 ಕೇದಾರೇಶ್ವರ, 11 ಇದು 12ನೇ ಜ್ಯೋತಿರ್ಲಿಂಗ ರೀ. ಸೊ ಈ ರೀತಿ ರೀ ಒಟ್ಟು 12 ಜ್ಯೋತಿರ್ಲಿಂಗ ಇಲ್ಲಿ ಆರ್ಗನೈಸ್ ಮಾಡಿದ್ರಿ. ಸೊ ಈಗ ಇದನ್ನ ನೀವು ನೋಡೋವಂತ ನೋಡ್ರಿ ಸ್ವಪರಿವರ್ತನಾ ಮಂಟಪ ರೀ ಇದು. ಸೊ ಇಲ್ಲಿ ನೋಡ್ರಿ ಏನಿದೆ ಭಾಳಷ್ಟು ಚಾರ್ಟ್ ಹಾಕಿದ್ರಿ. ಚಾರ್ಟಿಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಬ್ರಹ್ಮಕುಮಾರಿ ಅಕ್ಕಾರು ನಿಂತಿದ್ರು. ಸೊ ಇದ್ರ ನೋಡ್ರಿ ನಿಮ್ಮ ಒಳಗೆ ನೀವು ಪರಿವರ್ತನೆ ಮಾಡ್ಕೋಬೇಕಂದ್ರೆ ಆ ಚಾರ್ಟ್ನಾಗ ಏನು ಹಾಕಿರ್ತಾರೆ ನೋಡ್ರಿ, ನೀವು ಅವ್ರಿಗೆ ಅಕ್ಕಾರಿಗೆ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡೋಕೆ ಎಲ್ಲ ತಿಳಿಸ್ಕೊಡ್ತಾ ಇದ್ರಿ. ನಿಮ್ಮ ಜೀವನದಾಗ ನೀವು ಏನು ಪ್ರಯತ್ನ ಪರಿವರ್ತನೆ ಮಾಡ್ಕೋಬೋದು, ಅದರಲ್ಲಿ ನಿಮ್ಗೆ ಸಮಾಧಾನ ಆಗುತ್ತೆ. ಸೊ ಎಲ್ಲ ಒಂದು ರೋ ಪೂರ್ತಿ ಇದ್ರಿ. ಕನಿಷ್ಠ ಒಂದು 8-10 ಚಾರ್ಟ್ ಹಾಕಿದ್ರಿ. ಪ್ರತಿಯೊಂದು ಚಾರ್ಟಿಗೆ ಅಕ್ಕಾರು ಈ ರೀತಿ ನಿಂದಿರ್ತಿದ್ರು. ಯಾರು ಬಂದು ಭೇಟಿಯಾಗಿ ಅದ್ರ ಬಗ್ಗೆ ಏನಾರ ಕೇಳಿದ್ರೆ ಎಲ್ಲರೂ ಏನು ಸಿಟ್ಟು ಮಾಡ್ಕೊಲಾರ್ದು ಎಲ್ಲ ಪ್ರತಿಯೊಂದು ವಸ್ತುಗಳನ್ನು ಭಾಳ ಚೆನ್ನಾಗಿ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರಿ. ನಾನು ನೋಡಿದೆ ಎಲ್ಲ ಭಾಳ ಒಳ್ಳೆ ರೀತಿ ಅಂತ ನಡೀತಾ ಇತ್ತು. ಜನರು ಕೂಡ ಎಲ್ಲರೂ ಬಂದು ಅಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ರಿ ಏನೇನು ಹೇಳಕ್ಕೆ ಕುಂತಾರೆ ಅನ್ನೋದು. ಸೊ ನೋಡಿರಿ ಪ್ರತಿಯೊಂದು ಚಾರ್ಟ್ನ ಕಲೀಲಿಕ್ಕೆ ಭಾಳಷ್ಟು ವಿಷಯಗಳು ಇದ್ದು ರೀ. ಸೊ ಇದನ್ನ ಏನೇನು ನೋಡೋವಂತ ನೋಡ್ರಿ, ಇದು ಕೂಡ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಹೋಲೋಗ್ರಾಫಿಕ್ ಶಿವಲಿಂಗ, ಇಲ್ಲಿ ಹೋಲೋಗ್ರಾಫಿಕ್ ಶಿವಲಿಂಗ ಇತ್ತು ರೀ ಇದು. ಮತ್ತು ಇಲ್ಲಿ ಮುಂದೆ ಹೋದ್ಬಿಟ್ಲೆ ಮತ್ತೊಂದು ಏನೋ ಮಂಟಪ ಕಟ್ಟಿದ್ರಿ. ಚಪ್ಪಲಿ ಎಲ್ಲ ಬಿಟ್ಟು ಒಳಗೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಅಲ್ಲಿ ಕೂಡ ಒಂದು ಶಿವಲಿಂಗ ಇತ್ತು ರೀ. ಸೊ ಅಲ್ಲಿ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಈ ರೀತಿ ನೋಡಿರಿ ಇಲ್ಲಿ ಎಂಟ್ರೆನ್ಸ್ ಐತಿ. ಈ ರೀತಿ ಒಳಗಡೆ ಹೋಗಬೇಕು. ಅಲ್ಲಿ ಪೂಜಾರಿಗೆ ಏನಾರ ನೀವು ದಕ್ಷಿಣೆ ಕೊಡೋದಿದ್ರೆ ಕೊಡ್ಬೋದಿತ್ತು. ಇದ್ರದ್ದು ಇದು ಶಿವಲಿಂಗದ್ದು ದರ್ಶನ ಮಾಡ್ಕೊಂಡು ಮತ್ತು ಅಲ್ಲೇ ಎಕ್ಸಿಟ್ ಇರ್ತೈತೆ ರೀ ಅಲ್ಲೇ. ಸೊ ಭಾಳ ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಿದ್ರಿ. ಪ್ರತಿ ವರ್ಷ ಮಾಡ್ತಾರಂತ ನಾವು ಫಸ್ಟ್ ಟೈಮ್ ಹೋಗಿದ್ರಿ, ಯಾಕೆಂದ್ರೆ ಗೊತ್ತಾಗಂಗಿಲ್ಲ ಇವೆಲ್ಲ ವಿಷಯ. ಸೊ ನಮಗೂ ಅಣ್ಣಾರು ಯಾರೋ ಹೇಳಿದರು ಈ ರೀತಿ ಐತೆ ಅಂತ. ಮತ್ತು ಇದು ಲಾಸ್ಟ್ನ ನೋಡ್ರಿ ಲಿಂಗ ಇಟ್ರಲ್ಲ, ಇಲ್ಲಿ ಅಕ್ಕಾರು ಏನು ಹೇಳಿದ್ರಪ್ಪ ಅಂದ್ರೆ ನಿಮ್ದ್ರದಾಗ ಏನೇನು ಕ್ವಾಲಿಟೀಸ್ ನೀವು ಬಿಡ್ಬೇಕನ್ನೋ ಒಂದು ಚೀಟ್ಯಾಗ ಬರೆದು ಡಬ್ಬೆ ಹಾಕ್ರಂತ ಅಂದರು. ನಾನು 1-2 ಕ್ವಾಲಿಟೀಸ್ ನನಗೆ ಇಷ್ಟ ಆಗ್ಲಾರ್ದು ಬರೆದು ಡಬ್ಬೆ ಹಾಕಿದ್ರಿ. ನೋಡ್ತೀನಿ ಅದು ಪಾಲನೆ ಆಗ್ತೈತೆ ಇಲ್ಲ. ಲಾಸ್ಟಿಗೆ ಒಂದು ಆಡಿಯೋ ವಿಜುವಲ್ ರೂಮ್ ಇತ್ತು. ಇಲ್ಲಿ ಕೂಡ ಶಿವರಾತ್ರಿ ಬಗ್ಗೆ, ಶಂಕರ ಬಗ್ಗೆ ಮತ್ತು ಜ್ಯೋತಿರ್ಲಿಂಗದ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ರಿ. ಇಲ್ಲೇ ಸ್ಕ್ರೀನ್ ಮೇಲೆ ಇತ್ತು. ಮತ್ತು ನಾವು ಕೂಡ ಒಂದು 2 ಫೋಟೋ ತಕ್ಕೊಂಡ್ವಿ. ಭಾಳ ಚಲೋ ರೀತಿಯಿಂದ ಆರ್ಗನೈಸ್ ಮಾಡಿದ್ರಿ. ಭಾಳ ಒಳ್ಳೆ ರೀತಿಯಿಂದ ಎಲ್ಲ ಆರ್ಗನೈಸ್ ಆಗಿತ್ತು. ಭಾಳ ಆವತ್ತಿನ ದಿನ ಚಲೋ ಹೋಯ್ತು ರೀ. ಮುಂದೆ ಕೂಡ ಇದೇ ರೀತಿ ವ್ಲಾಗ್ ನೋಡ್ಬೇಕಾದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.